ಪ್ರೈಸ್ ದ ಲಾರ್ಡ್. ಎಲ್ರಿಗೂ ನಮ್ಮೆಲ್ಲ ಭಾರತೀಯ ಎಲ್ಲ ಸಹೋದರ ಬಾಂಧವರಿಗೂ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬ, ಮಕ್ಕಳನ್ನು ಆಶೀರ್ವಾದ ಮಾಡಲಿ. ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದು. ಹಾಗೂ ಈ ಪ್ರಪಂಚವು ಸಹ ಎಲ್ಲ ಅಣ್ಣ ತಮ್ಮಂದರಿಂದ ಕೂಡಿದಂತಹ ಒಬ್ಬನೇ ದೇವರು ಸೃಷ್ಟಿಸಿದಂತಹ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ. ಅದಕ್ಕಾಗಿ ನಾವು ದೇವರನ್ನು ಕೊಂಡಾಡೋಣ. ನಮಗೆ ದೇವರು ಕೊಟ್ಟಿದ್ದಾನೆ, ಈ ಸಮಯಕ್ಕಾಗಿ ಆತನಿಗೆ ಸ್ತೋತ್ರ ಹೇಳೋಣ. ದೇವರು ನಮಗೆ ಆರೋಗ್ಯ, ಭಾಗ್ಯ ಎಲ್ಲವನ್ನು ನೀಡಿದ್ದಾನೆ. ಆತನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರ ಹೇಳುವವರಾಗಿದ್ದೇವೆ. ಎಷ್ಟೋ ಜನರು ಈ ವರ್ಷ ಇಲ್ಲದೆ ಹೋಗಿದ್ದಾರೆ. ಅಂಥದ್ರಲ್ಲಿ ದೇವರು ನಮ್ಮನ್ನು ತನ್ನ ಕೃಪೆಯಲ್ಲಿ ಜೀವಿತರ ಸಂಖ್ಯೆಯಲ್ಲಿಟ್ಟು ಕಾಯ್ತಾ ಇದ್ದಾನೆ. ಇದು ಆತನ ಕೃಪೆಯ ಹೊರತು ನಮ್ಮದೇನೂ ಅಲ್ಲ. ಅದಕ್ಕಾಗಿ ನಾವು ಮಾನವರಾಗಿ ಹುಟ್ಟಿದ ಮೇಲೆ ಮಾನವರಾಗಿ ಜೀವಿಸಬೇಕು. ಯಾಕೆಂದರೆ ಈ ಲೋಕದಲ್ಲಿ ಮಾನವನನ್ನು ಮಾನವನೇ ದ್ವೇಷಿಸುವಂತಹದನ್ನು ನಾನು ನನ್ನ ದೇಶದಲ್ಲಿ ನೋಡ್ತಾ ಇದ್ದೇನೆ. ತುಂಬ ದುಃಖಕರವಾದ ಸಂಗತಿಯಾಗಿದೆ. ಏಕೆಂದರೆ ಇಲ್ಲಿಯ ಕೆಲವು ಹಬ್ಬಗಳನ್ನು ನಾವು ಸ್ವತಂತ್ರವಾಗಿ ಆಚರಿಸಲು ಸಹ ಬಿಡ್ತಾ ಇಲ್ಲ ಜನರು. ಆ ರೀತಿಯಾದ ವಾತಾವರಣ ಈ ದಿನಮಾನಗಳಲ್ಲಿ ನಮ್ಮ ದೇಶದಲ್ಲಿ ನಾನು ನೋಡ್ತಾ ಇದ್ದೇನೆ. ದೇಶದಲ್ಲಿ ಅನೇಕ ರೀತಿಯಾದ ಭೇದ ಭಾವಗಳು ಹುಟ್ಕೊಂಡಿವೆ. ಹಿಂದುತ್ವ ಎಂಬುದನ್ನು ಹಿಡಿದುಕೊಂಡು ಈ ದೇಶದಲ್ಲಿ ಅನೇಕ ರೀತಿಯ ಗಲಭೆಗಳು ಉಂಟಾಗ್ತವೆ. ಇದು ತುಂಬ ದುಃಖಕರ ಸಂಗತಿಯಾಗಿದೆ. ನಾವು ಭಾರತೀಯರು, ಕ್ರೈಸ್ತರಾದ ನಮ್ಮನ್ನು ಸಹ ಬಹಳೇ ಪರಕೀಯರ ಹಾಗೆ ನೋಡುವಂಥ ಸ್ಥಿತಿ ನಾನಿಲ್ಲಿ ನೋಡ್ತಾ ಇದ್ದೇನೆ. ಅದಕ್ಕಾಗಿ ನನಗೆ ತುಂಬ ವ್ಯಥೆಯಾಗುತ್ತೆ. ಏಕೆಂದರೆ ನಮ್ಮ ದೇಶದ ಜನರು ಎಲ್ಲರೂ ಕರುಣೆಯುಳ್ಳವರು, ನಮ್ಮ ಹಿಂದೂ ಬಾಂಧವರು ಕರುಣೆಯುಳ್ಳವರು. ಏಕೆಂದರೆ ನಮ್ಮ ಹಿಂದೂ ಬಾಂಧವರೆಲ್ಲ ಎಂತಹ ಕರುಣೆಯುಳ್ಳವರೆಂದರೆ ಸಣ್ಣ ಹಿಂಸೆ ಅವರು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಚಿಕ್ಕ ಪ್ರಾಣಿಯನ್ನು ಸಹ ಅವರು ಕೊಲ್ಲುವುದಿಲ್ಲ. ಅಷ್ಟು ರೀತಿಯಾದ ಮೃದು ಸ್ವಭಾವದವರು. ಈಗ ಈ ರೀತಿಯಾದದ್ದನ್ನು ಕಂಡಿದ್ದೇ ಆದರೆ ನನಗೆ ತುಂಬ ಥರ ಆಶ್ಚರ್ಯವಾಗುತ್ತೆ. ಏಕೆಂದರೆ ಅಂತಹ ಸ್ವಭಾವವುಳ್ಳವರಲ್ಲಿ ಈ ರೀತಿಯಾದ ಬದಲಾವಣೆ ಯಾಕಾಯಿತು? ಅಂತಹ ಉಳ್ಳವರಾದ ಭಾರತೀಯರಲ್ಲಿ ಈ ರೀತಿಯಾದ ಬದಲಾವಣೆಯನ್ನು ಯಾಕೆ ಆಯಿತು? ಇದಕ್ಕೆ ಏನು ಕಾರಣ? ಯಾರು ಕಾರಣ? ಇದಕ್ಕೆ ಮಾನವರಾದ ನಾವೇ ಕಾರಣವೋ ಅಥವಾ ನಮ್ಮ ನಡೆಸ್ಕೊಂಡು ಹೋಗುವ ರಾಜಕಾರಣಿಗಳೇ ಕಾರಣರಾಗಿದ್ದಾರೋ ನಾವರಿಯವು. ಆದರೆ ರಾಜಕಾರಣಿಗಳು ಎಂಥದ್ದನ್ನೇ ಮಾಡಿದೆ ಆದರೂ ದೇವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ. ಮಾನವರಲ್ಲಿ ಕೆಂಪು ರಕ್ತ, ಎಲ್ಲರಿಗೂ ಎರಡೇ ಕಣ್ಣು, ಒಂದೇ ಮೂಗು, ಒಂದೇ ಬಾಯಿ ಕೊಟ್ಟಿರುವಾಗ, ನಾವೆಲ್ಲ ಒಂದು ಎನ್ನುವಂಥ ಸ್ಥಿತಿಯಲ್ಲಿರುವಾಗ ನಮ್ಮನ್ನು ನಾವೇ ಕಚ್ಚಾಡುತ್ತಾ, ನಮ್ಮನ್ನು ನಾವೇ ಹೊಡೆದಾಡುತ್ತಾ, ನಮ್ಮನ್ನು ನಾವೇ ದ್ವೇಷಿಸುತ್ತಾ ಇರುವುದನ್ನು ನೋಡಿದ್ದೇ ಆದರೆ ಈ ಹೊಸ ವರ್ಷದಲ್ಲಿ ನನಗೆ ತುಂಬ ದುಃಖವಾಗುತ್ತದೆ. ಎಂಥ ದೇಶ ಹೋಗಿ ಎಂಥ ದೇಶವಾಗಿದೆ ಎಂದು. ನಾನು ಚಿಕ್ಕವಳಿರುವಾಗ ಈಗಲೂ ಸಹ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂದೂಗಳಾಗಿದ್ದಾಗಲೂ ಸಹ ಎಷ್ಟು ರೀತಿಯಾದ ಪ್ರೀತಿ ಪ್ರೇಮ ನಮ್ಮಲ್ಲಿದೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೇವೆ, ಒಂದೇ ಹಾಸಿಗೆಯಲ್ಲಿ ಮಲಗುತ್ತೇವೆ. ಈ ರೀತಿಯಾದ ಹೊಂದಾಣಿಕೆ ನಮ್ಮಲ್ಲಿರುವಾಗ ಈಗ ನಾನು ನೋಡ್ತಾ ಇದ್ದೇನೆ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಎಷ್ಟು ರೀತಿಯ ಗಲಭೆಗಳಾಗಿವೆ. ಎಲ್ಲೆಲ್ಲಿ ಆಲಯಗಳಲ್ಲಿ ಹೋಗಿ ಎಲ್ಲ ಆಲಯಗಳಲ್ಲಿ ಹೋಗಿ ಗಲಭೆ ಎಬ್ಬಿಸ್ತಾರೆ. ಅಲ್ಲಿ ಹೋಗಿ ತಮ್ಮದನ್ನು ಹೇಳಲಿ. ಆದರೆ ತಮಗೂ ದೇವಾಲಯವಿದೆ, ಮುಸ್ಲಿಮರಿಗೊಂದು ಮಸ್ಜಿದ್ ಇದೆ, ಕ್ರೈಸ್ತರಿಗೆ ಚರ್ಚ್ ಇದೆ. ಎಲ್ಲೆಲ್ಲಿ ಏನೇನು ನಡೆಯಬೇಕು ಅದು ಅಲ್ಲಿ ನಡೆದರೆ ಮಾತ್ರ ಅದು ದೇವರಿಗೆ ಮಹಿಮೆ ಆಗುತ್ತೆ. ನಾವು ಹೋಗಿ ಎಂದಾದರೂ ಮುಸ್ಲಿಂ ಮಸ್ಜಿದ್ ಹತ್ರ ನಮ್ಮ ಕ್ರೈಸ್ತ ಆರಾಧನೆಯನ್ನು ಮಾಡಿದ್ದೇವಾ? ಅಥವಾ ನಾವು ಹಿಂದೂಗಳ ದೇವಾಲಯಕ್ಕೆ ಹೋಗಿ ಅವರನ್ನು ಅಡ್ಡಿಪಡಿಸಿ ನಮ್ಮ ಆರಾಧನೆಯನ್ನು ಮಾಡಿದ್ದೇವಾ? ಯಾರಿಗಾದರೂ ನಮ್ಮ ಕ್ರೈಸ್ತ ಬಾಂಧವರಿಂದ ಕಷ್ಟವಾಗಿದೆಯಾ? ಯಾರಿಗಾದರೂ ನೋವನ್ನು ಉಂಟು ಮಾಡಿದಾರಾ? ಅಂತ ಒಳ್ಳೆಯ ಇತರಿಗಾಗಿ ಪ್ರಾರ್ಥಿಸುವಂತಹ ಈ ಕ್ರೈಸ್ತ ಬಾಂಧವರನ್ನು ಭಾರತೀಯರಾದ ನಮಗೆ ನೀವು ಯಾಕೆ ಹಿಂಸೆ ಕೊಡುತ್ತೀರಿ? ನೀವು ಯಾಕೆ ನಮ್ಮನ್ನು ದ್ವೇಷಿಸುತ್ತೀರಿ ಎಂಬುದೇ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಈ ಭೂಮಿಯಲ್ಲೇ ಹುಟ್ಟಿದವರು, ನಾವು ಸಹ ಇಲ್ಲಿಯ ನೀರನ್ನೇ ಕುಡಿದವರು, ನಾವು ನಮ್ಮ ದೇಶಕ್ಕಾಗಿ ಹೋರಾಡುವವರಾಗಿರುವಾಗ ಇಲ್ಲಿ ಭೇದ ಭಾವ ಯಾಕೆ ಬಂತು?
ನಮ್ಮ ಭಾರತ ದೇಶ ಜಾತ್ಯತೀತ ದೇಶವಾಗಿದೆ. ಇಲ್ಲಿ ಅನೇಕ ಧರ್ಮಗಳಿವೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ, ಸಿಖ್ ಧರ್ಮ, ಎಲ್ಲ ಅನೇಕ ಜೈನ, ಬುದ್ಧ, ಅನೇಕ ಧರ್ಮಗಳಿಂದ ಕೂಡಿದಂಥ ಈ ದೇಶದಲ್ಲಿ ನಮ್ಮ ದೇಶದಲ್ಲೇ ನಮಗೆ ಹಬ್ಬಗಳನ್ನು ಆಚರಿಸಲು ಸ್ವತಂತ್ರವಿಲ್ಲದೆ ಇರುವಾಗ, ನಾವು ಈ ದೇಶದ ನಾಗರಿಕರಾಗಿದ್ದಾಗ್ಯೂ ನಮಗೆ ರಕ್ಷಣೆ ಇಲ್ಲ ಎಂದ ಮಾತ್ರ ರಕ್ಷಣೆ ಇಲ್ಲದೆ ಇರುವಾಗ ನಮ್ಮದೆಂಥ ದುಸ್ಥಿತಿ, ನಮ್ಮ ರಾಜ್ಯದ ಎಂಥ ದುಸ್ಥಿತಿ, ನಮ್ಮ ದೇಶದ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ? ಅವರು ದೇಶದಲ್ಲಿ ಶಾಂತಿಯನ್ನು ಕಾಯ್ದುಕೊಂಡು ಹೋಗಬೇಕು, ದೇಶದ ಜನರನ್ನು ಸಮವಾಗಿ ಪ್ರೀತಿಸಬೇಕು. ಅನೇಕ ಕಡೆಗಳಲ್ಲಿ ನಮ್ಮ ಭಾರತೀಯರಿದ್ದಾರೆ, ಅನೇಕ ವಿದೇಶಗಳಲ್ಲಿ ನಮ್ಮ ಭಾರತೀಯ ಜನರಿದ್ದಾರೆ, ನಮ್ಮ ಜನರಿದ್ದಾರೆ. ಅಲ್ಲಿ ಅನೇಕ ದೇವಾಲಯಗಳನ್ನು ಕಟ್ಟಿದ್ದಾರೆ. ಅಲ್ಲಿಯೂ ಸಹ ಅಲ್ಲಿಯ ಜನರು ಅವರ ಧರ್ಮವನ್ನು ಆಧರಿಸ್ತಾರೆ ಮತ್ತು ಅವರು ಸಹ ಸಂತೋಷ ಪಡ್ತಾರೆ. ಅಲ್ಲಿ ಅನೇಕ ದೇವಾಲಯಗಳಿವೆ. ಅಲ್ಲಿ ಯಾರು ಕ್ರೈಸ್ತರು ಹೋಗಿ ಅಲ್ಲಿ ಹಾನಿ ಉಂಟು ಮಾಡಿದ್ದು ನಾನು ನೋಡಿಲ್ಲ. ಮತ್ತು ಇಲ್ಲಿ ಯಾಕೆ ಜನ ಈ ರೀತಿಯಾದ ಬದಲಾವಣೆ ಆಗಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ನಾವು ಇತರರಿಗಾಗಿ ಪ್ರಾರ್ಥಿಸುವವರಾಗಿದ್ದೇವೆ, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ನಮ್ಮನ್ನು ಹಿಂಸೆ ಪಡಿಸುವುದರಿಂದ ನಿಮಗೆ ಏನು ಲಾಭ? ನನಗೆ ಈ ವಿಷಯದಲ್ಲಿ ತುಂಬ ದುಃಖ ಇದೆ. ಯಾಕೆಂದರೆ ಈ ದೇಶದಲ್ಲೇ ನಾವು ಹುಟ್ಟಿದ್ದೇವೆ, ಈ ದೇಶದಲ್ಲೇ ನಾವು ನಮ್ಮ ಧರ್ಮಶಾಸ್ತ್ರವನ್ನು ಅರ್ಥಕೊಂಡಿದ್ದೇವೆ, ಅದರಲ್ಲಿರುವುದನ್ನು ನಾವು ನಡೆಸ್ತೀವಿ. ನೀವು ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ನಡೀರಿ, ನೀವು ಅದರಲ್ಲಿರೋದನ್ನು ಒಂದನ್ನಾದರೂ ಅನುಸರಿಸಿರಿ. ರಾಮ ಕೃಷ್ಣರವರದ್ದು ಆದರ್ಶತೆ ಎಷ್ಟಿದೆ ಅದರಲ್ಲಿ, ಅದರ ಒಂದು ಚೂರಾದರೂ ನೀವು ತೋರಿಸ್ತಾ ಇದ್ದೀರಾ? ನಮ್ಮ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ದೀರಾ ನೀವು? ಬರೀ ದ್ವೇಷವನ್ನೇ ಸಾಧಿಸ್ತಾ ಹೋಗ್ತಾ ಇದ್ದೀರಿ. ಈ 10-11 ವರ್ಷಗಳಲ್ಲಿ ನಾನು ನೋಡ್ತಾ ಇದ್ದೇನೆ, ಬರೀ ದ್ವೇಷ. ಹಿಂದೂ ಬೇರೆ, ಮುಸ್ಲಿಂ ಬೇರೆ, ಕ್ರಿಶ್ಚಿಯನ್ ಬೇರೆ, ಇವರು ಬೇರೆ, ಅವರು ಬೇರೆ, ಅವ್ರ ಮೇಲ್ಜಾತಿ, ಇವರು ಕೀಳ್ಜಾತಿ. ಇದೇನಾ? ನಾವು ಒಂದೇ ಸೂರ್ಯನ ಬೆಳಕನ್ನು ತಗೋತೀವಿ, ಒಂದೇ ನೀರನ್ನು ಕುಡಿತೀವಿ, ಒಂದೇ ಆಹಾರವನ್ನು ಸೇವಿಸ್ತೀವಿ. ಇಷ್ಟಿರುವಾಗಲೂ ಸಹ ನಮ್ಮಲ್ಲಿ ಭೇದ ಭಾವ ಯಾಕೆ? ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಭಾವನೆ ಯಾಕೆ? ನಮ್ಮಲ್ಲಿ ದ್ವೇಷ ಯಾಕೆ? ಒಂದು ಪ್ರಾಣಿಯನ್ನು ಕೊಲ್ಲಲು ನೀವು ಇಷ್ಟಪಡದಂಥವರು ಈಗ ಮನುಷ್ಯರನ್ನೇ ಹೊಡಿಲಿಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ನಿಮ್ಮಲ್ಲಿ ಈ ಬದಲಾವಣೆಗೆ ಕಾರಣವೇನು? ಅದು ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಂಡು ಉತ್ತರಿಸಬೇಕಾಗಿದೆ. ದಯಮಾಡಿ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ, ನಾವೆಲ್ಲರೂ ಭಾರತೀಯರು, ನಾವು ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆಗಳನ್ನು ಮಾಡ್ತೀವಿ. ನಮ್ಮ ದೇಶಕ್ಕಾಗಿ ನಮಗೆ ಹೆಮ್ಮೆ ಇದೆ. ನಮ್ಮ ದೇಶದ ನೀರನ್ನು ಕುಡಿತೀವಿ, ನಮ್ಮ ದೇಶದ ಜನರಿಗಾಗಿ, ಪ್ರತಿಯೊಬ್ಬರಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ದಿಕ್ಕಿಲ್ದವರಿಗಾಗಿ, ಅನಾರೋಗ್ಯದಲ್ಲಿರುವವರಿಗಾಗಿ, ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತು ನೀವ್ಯಾಕೆ ನಮ್ಮ ಮೇಲೆ ದ್ವೇಷ? ನಿಮ್ಗೇನಾದರೂ ಹಿಂದೂಗಳಿಗೆ ಏನಾದರೂ ಬೈದಿದ್ದೀವ? ಹಿಂದೂಗಳಿಗೆ ಏನಾದರೂ ನಾವು ಕಷ್ಟ ಕೊಟ್ಟಿದ್ದೀವ? ನಿಮ್ಮ ಆಲಯದಲ್ಲಿ ಬಂದು ನಾವು ಎದುರು ಮಾತಾಡಿದ್ದೀವ? ಏನೂ ಇಲ್ಲ. ಅಂಥ ಸಮಯದಲ್ಲಿ ನಾವು ಎದುರು ಬೀಳಬಹುದು, ಆದರೆ ನಮ್ಮ ಕರ್ತನ ಅದನ್ನು ಕಲಿಸಿಲ್ಲ ನಮಗೆ. ಯಾಕೆಂದರೆ ನಮ್ಮ ಕರ್ತನು ಕ್ಷಮಿಸುವ ದೇವರಾಗಿದ್ದಾನೆ. ನಿಮ್ಮನ್ನು ಹೊಡೆಯೋರನ್ನು ನೀವು ಕ್ಷಮಿಸಿರಿ ಎಂಬುದು ಹೇಳಿದ್ದಾನೆ. ನಾವು ಕ್ಷಮಿಸ್ತೇವೆ, ಆದರೆ ನೀವು ಬದಲಾಗಬೇಕೆಂಬುದೇ ನನ್ನ ಒಂದು ಈ ಭಾರತೀಯ ಎಲ್ಲ ಮಕ್ಕಳಿಗೆ ಕೇಳಿಕೊಳ್ಳುವ ಕಳಕಳಿಯ ಒಂದು ಬೇಡಿಕೆಯಾಗಿದೆ. ಯಾಕೆಂದರೆ ನಾವೆಲ್ಲ ಭಾರತೀಯರು ನಾವು ಒಗ್ಗಟ್ಟಾಗಿರಬೇಕು. ನಮ್ಮ ದೇಶದ ಒಂದು ನಿದರ್ಶನವಾಗಬೇಕು ಪ್ರಪಂಚಕ್ಕೆ. ಆ ರೀತಿಯಾದ ಒಂದು ಶಾಂತಿ, ಸಮಾಧಾನ, ಸೌಹಾರ್ದತೆ, ಪ್ರೀತಿ ನಮ್ಮ ದೇಶದಲ್ಲಿ ಉಳ್ಕೊಳ್ಬೇಕು. ನಾವು ಎಲ್ಲರೂ ಒಟ್ಟಾಗಿ ಜೀವಿಸಲು ಬಿಡೋಣ. ದೇವರಿಗೆ ಮಹಿಮೆ ಆಗಲಿ. ದೇವರು ತಾನೇ ಈ ಕಾರ್ಯವನ್ನು ಮಾಡಲಿ. ಎಲ್ಲರ ಹೃದಯಗಳಲ್ಲಿ ಶಾಂತಿ, ಸಮಾಧಾನವನ್ನು ಕೊಡಲಿ. ನಮ್ಮ ದೇಶದ ಜನರಿಗೆ ದ್ವೇಷವನ್ನು ದೇವರು ಸುಟ್ಟು ಹಾಕಲಿ ಮತ್ತು ಎಲ್ಲರೂ ಪ್ರೀತಿ ಭಾವನೆಯಿಂದ ಬದುಕುವಂತೆ ದೇವರು ಸಹಾಯ ಮಾಡಲಿ ಎಂದು ನನ್ನ ಪ್ರಾರ್ಥನೆಯಾಗಿದೆ. ದಯಮಾಡಿ ನೀವೆಲ್ಲರೂ ಬದಲಾಗಬೇಕು. ನಾವು ಬದಲಾಗ್ತೀವಿ. ಮತ್ತು ನಮ್ಮಲ್ಲಿ ಯಾವ ದ್ವೇಷ ಇರಬಾರ್ದು. ಯಾಕಂದರೆ ನಾವು ಒಂದೇ ತಾಯಿಯ ಮಕ್ಕಳಾಗಿದ್ದೇವೆ. ವಿಶೇಷವಾಗಿ ನಾವು ಭಾರತ ಮಾತೆ ಒಬ್ಬ ತಾಯಿಯ ಮಕ್ಕಳಾಗಿರುವಾಗ ನಮ್ಮಲ್ಲಿ ಭೇದ ಭಾವವೇಕೆ? ನಮ್ಮಲ್ಲಿ ಮೇಲು ಕೀಳು ಏಕೆ? ದಯಮಾಡಿ ನಿಮ್ಮಲ್ಲಿ ಕೇಳಿಕೊಳ್ಳೋದು ಒಂದೇ ನನ್ನ ಬೇಡಿಕೆ ಏನೆಂದರೆ, ನಾವೆಲ್ಲ ಮನುಷ್ಯರನ್ನು ಪ್ರೀತಿಸೋಣ, ಮನುಷ್ಯರಿಗೆ ಸಹಾಯ ಮಾಡೋಣ. ದೇವರು ಕೊಟ್ಟಂಥ ಈ ಸಮಯವನ್ನು ದೇವರಿಗಾಗಿ ಕಳೆಯೋಣ. ನಮಗೆ ಕೊಟ್ಟಂಥ ಈ ಜೀವಿತವನ್ನು ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡೋದರಲ್ಲಿ ನಾವು ಮಾಡೋಣ. ದ್ವೇಷವನ್ನೇ ಹೆಚ್ಚಿಸಿಕೊಂಡು ಹೋದರೆ ನಮ್ಮಲ್ಲಿ ಏನು ಸಾಧಿಸಲು ಸಾಧ್ಯವಿಲ್ಲ.
ದ್ವೇಷವಿಲ್ಲ, ಶಾಂತತೆಯಿಂದ ಪ್ರೀತಿಯಿಂದ ನಮ್ಮ ದೇಶದಲ್ಲಿ ಶಾಂತಿಯಿಂದ ಬದುಕೋಣ, ಶಾಂತಿಯಿಂದ ಇತರರನ್ನು ಬದುಕಲು ಬಿಡೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ, ದೇವರು ನಮ್ಮೆಲ್ಲರನ್ನು ಬಲಪಡಿಸಲಿ, ಪ್ರಪಂಚವನ್ನು ಕಾಯಲಿ, ನಮ್ಮ ದೇಶವನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿ ಸಕಲ ಕೇಡುಗಂಡಾಂತರಗಳಿಂದ ತಪ್ಪಿಸಿ ಕಾಪಾಡಲಿ ಎಂದು ನನ್ನ ಪ್ರಾರ್ಥನೆಯಾಗಿದೆ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ದೇವರಿಗೆ ಮಹಿಮೆ ಆಗಲಿ. ಕೇಳಿದ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಹೇಳುವವಳಾಗಿದ್ದೇನೆ. ಮತ್ತೊಂದು ಆವರ್ತಿ ನಾನು ಹೊಸ ವರ್ಷದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೆ ಹೇಳುವವಳಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಥ್ಯಾಂಕ್ ಯು. ಗ್ಲೋರಿ ಟು ಗಾಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇನ್.